40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಸ್ನೇಹಿತರೆ, ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಏಷ್ಯಾ ಕಪ್ ಯುದ್ಧ ಪಂದ್ಯ ಮುಗಿದ ನಂತರವೂ ಮುಂದುವರೆದಿದೆ. ಟೀಂ ಇಂಡಿಯಾ ಅಬ್ಬರಕ್ಕೆ ನೂರ್ ಖಾನ್ ಏರ್ಬೇಸ್ ತರ ಧ್ವಂಸ ಆಗಿರೋ ಪಾಕಿಸ್ತಾನದ ತಂಡ ಈಗ ಭಾರತವನ್ನ ಮತ್ತೆ ಕೆಣಕೋ ಕೆಲಸ ಮಾಡಿದೆ. ಯಾವ ಮಟ್ಟಿಗೆ ಅಂದ್ರೆ, ರನ್ನರ್ ಅಪ್ ಸ್ಥಾನದಲ್ಲಿ ಗಳಿಸಿದ ಹಣವನ್ನ ನಾವು ಉಗ್ರರಿಗೆ ಕೊಡ್ತೀವಿ ಅಂತ ಪಾಕ್ ತಂಡ ಹೇಳಿದೆ. ಜೊತೆಗೆ ಸ್ಟೇಜ್ ಅಲ್ಲಿ ಕೊಟ್ಟಿದ್ದ ರನ್ನರ್ ಅಪ್ ಚೆಕ್ ಅನ್ನ ಕೆಳಗೆ ಎಸೆದು ಹೋಗಿದ್ದು ಈ ವಿಡಿಯೋ ವೈರಲ್ ಆಗಿದೆ. ಈ ಮಧ್ಯೆ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿ ಚೀಫ್ ಏಷ್ಯಾ ಕಪ್ ಅನ್ನ ತಗೊಂಡು ಓಡಿದ್ದು ಉಭಯ ದೇಶಗಳ ನಡುವೆ ಬಿಗುವಿನ ವಾತಾವರಣ ಶುರುವಾಗಿದೆ. ಒಂದ್ ಕಡೆ ಕಪ್ ಇಲ್ಲದೆ ಭಾರತದ ತಂಡ ಸೆಲೆಬ್ರೇಟ್ ಮಾಡ್ತಿದ್ರೆ, ಇತ್ತ ಬಿಸಿಐ ಪಾಕಿಸ್ತಾನಕ್ಕೆ ಕಪ್ ಕೊಡಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಇದೆಲ್ಲ ಸರಿ ಬರಲ್ಲ ಅಂತ ವಾರ್ನಿಂಗ್ ನೀಡಿದೆ. ಒಟ್ಟಾರೆಯಾಗಿ ಸಿನಿಮೆಯ ರೀತಿಯಲ್ಲಿ ಈ ಘಟನೆಗಳು ನಡೆಯುತ್ತಿದ್ದು ಇಡೀ ಜಗತ್ತು ಅಚ್ಚರಿ ಮತ್ತು ಆಘಾತದ ಕಣ್ಣಿನಿಂದ ಇದನ್ನ ಗಮನಿಸುತ್ತಿದೆ. ಹಾಗಿದ್ರೆ ಬನ್ನಿ, ಏನ್ ನಡೀತಿದೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೈದಾನದಲ್ಲಿ ಭಾರಿ ಹೈಡ್ರಾಮಾ, ಕಪ್ ತಗೊಂಡು ಓಡಿದ ನಖ್ವಿ. ಹೌದು ಸ್ನೇಹಿತರೆ, ಏಷ್ಯಾ ಕಪ್ ಫೈನಲ್ ಮ್ಯಾಚ್ ಅಲ್ಲಿ 5 ವಿಕೆಟ್ಗಳ ರೋಚಕ ಜಯ ಪಡೆದ ಭಾರತ ಈ ಖುಷಿಯನ್ನ ಸೆಲೆಬ್ರೇಟ್ ಮಾಡೋಕೆ ಮೈದಾನದಲ್ಲಿ ವೇಟ್ ಮಾಡ್ತಿತ್ತು. ಆದ್ರೆ ಟ್ರೋಫಿನ ಯಾರು ಕೊಡ್ತಾರೆ ಅಂತ ವಿಚಾರಿಸಿದಾಗ ಅಲ್ಲಿ ಪಾಕಿಸ್ತಾನದ ವ್ಯಕ್ತಿಯ ಹೆಸರು ಬಂದಿತ್ತು. ಪಾಕಿಸ್ತಾನದ ಸಚಿವ ಮತ್ತು ಏಷ್ಯನ್ ಕ್ರಿಕೆಟ್ ಮಂಡಳಿ ಚೀಫ್ ಆಗಿರೋ ಮೊಯ್ಸಿನ್ ನಖ್ವಿ ಅವರೇ ಇದನ್ನ ಕೊಡ್ತಾರೆ ಅಂತ ಗೊತ್ತಾಯ್ತು. ಹೀಗಾಗಿ ಭಾರತದ ತಂಡ ಎಮಿರೇಟ್ಸ್ ಮಂಡಳಿಯ ಉಪಾಧ್ಯಕ್ಷ ಖಾಲಿದ್ ಅಲ್ ಜರೂನಿ ಅವರಿಂದ ತಗೋತೀವಿ ಅಂತ ಹೇಳ್ತು. ಆದ್ರೆ ಇದಕ್ಕೆ ಏಷ್ಯನ್ ಕ್ರಿಕೆಟ್ ಮಂಡಳಿ ಅಂದ್ರೆ ಪಾಕಿಸ್ತಾನದ ಅಧ್ಯಕ್ಷರಿದ್ದ ಮಂಡಳಿ ಒಪ್ಲಿಲ್ಲ. ಅವರು ನಾವೇ ಕೊಡ್ತೀವಿ ಅಂತ ಹಠಕ್ಕೆ ಬಿದ್ರೆ, ಆದ್ರೆ ನಮಗೇನಂತ ದರ್ದು ಬಂದಿಲ್ಲ ಅನ್ನೋ ರೀತಿ ಭಾರತದ ತಂಡ ಮೈದಾನದಲ್ಲಿ ಮಾತಾಡ್ತಾ ಕೂತ್ಕೋತು. ಸ್ನೇಹಿತರೆ, ನೀವು ಒಂದ್ಸಲ ಈ ದೃಶ್ಯಗಳನ್ನ ನೋಡ್ಬೇಕು. ಕಪ್ ಕೊಡೋಕೆ ಪಾಕಿಸ್ತಾನದ ನಾಯಕ ಸ್ಟೇಜ್ ಮೇಲೆ ಕಾದು ಕೂತಿದ್ದು ಒಂದೇ ಒಂದ್ಸಲ ಬನ್ನಿ ಅಂತ ದಯನೀಯ ಸ್ಥಿತಿಯಲ್ಲಿ ನಿಂತಿದ್ರೆ, ಇತ್ತ ಭಾರತ ತಂಡ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ತರ ಪಾಕಿಸ್ತಾನದ ನಾಯಕನಿಗೆ ಮುಖಭಂಗ ಮಾಡ್ತು. ಫೋನ್ ನೋಡ್ಕೊಂಡು ಮ್ಯಾಚ್ ಬಗ್ಗೆ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತ್ರು. ಈ ಕಡೆ ನಖ್ವಿ ಕೂಡ ಸ್ಟೇಟ್ ಬಿಟ್ಟಿರ್ಲಿಲ್ಲ. ನಮ್ಮ ಟೀಮ್ ಕೂಡ ಮೇಲೆದ್ದಿರ್ಲಿಲ್ಲ. ಇದು ಸತತ 1 ಗಂಟೆಗಳ ಕಾಲ ನಡೀತು. ಇಡೀ ಸ್ಟೇಡಿಯಂ ಏನಾಗ್ತಿದೆ ಅಂತ ದಿಗ್ಭ್ರಮೆಯಿಂದ ಇದನ್ನ ನೋಡ್ತಿತ್ತು. ಸುಮಾರು 15 ಗಜದಷ್ಟು ದೂರದಲ್ಲಿ ನಿಂತು ಬನ್ನಿ ಬನ್ನಿ ಅಂತ ಮನವಿ ಮಾಡಲಾಯಿತು. ಆದ್ರೆ ಭಾರತೀಯ ಆಟಗಾರರು ಬರೋಕೆ ಒಪ್ಲಿಲ್ಲ. ಈ ಮಧ್ಯೆ ಪಾಕಿಸ್ತಾನಕ್ಕೆ ಇನ್ನಷ್ಟು ಉರಿಸೋ ಹಾಗೆ ಕ್ರೀಡಾಂಗಣದಲ್ಲಿದ್ದ ಅಭಿಮಾನಿಗಳು ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ್ರು. ಇದರಿಂದ ನಖ್ವಿಗೆ ಇನ್ನಷ್ಟು ಮುಜುಗರ ಆಯ್ತು. ಅಷ್ಟೇ ಅಲ್ಲ, ಒಂದು ವೇಳೆ ಬಲವಂತವಾಗಿ ನಖ್ವಿ ಟ್ರೋಫಿ ಕೊಡೋಕೆ ಪ್ರಯತ್ನ ಮಾಡಿದ್ರೆ ನಾವು ಅದನ್ನ ಸ್ವೀಕಾರ ಮಾಡೋದೇ ಇಲ್ಲ ಅಂತ ಭಾರತೀಯ ತಂಡ ಕಡ್ಡಿ ತುಂಡು ಮಾಡಿ ಹೇಳ್ತು. ಹೀಗಾಗಿ ಮೈದಾನಕ್ಕೆ ತಂದಿದ್ದ ಕಪ್ಪನ್ನ ವಾಪಸ್ ಹಿಂದಕ್ಕೆ ತಗೊಂಡು ಹೋದ್ರು. ಇದಾದ್ಮೇಲೆ ಪಾಕಿಸ್ತಾನ ತಂಡಕ್ಕೆ ರನ್ನರ್ ಅಪ್ ಮೆಡಲ್ ಕೊಡ್ಬೇಕಿತ್ತು. ಆದ್ರೆ ಅವರ ಟೀಮ್ಗೆ ಕೊಡೋಕೆ ನಖ್ವಿ ಒಪ್ಲಿಲ್ಲ. ಇಬ್ರಿಗೂ ಕೊಡ್ಬೇಕು ಅನ್ನೋ ತರ ನಿರಾಕರಣೆ ಮಾಡಿದ್ರು. ಹೀಗಾಗಿ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಪ್ರೆಸಿಡೆಂಟ್ ಅಮೀನುಲ್ ಇಸ್ಲಾಂ ಅವರಿಂದ ಪಾಕ್ ಆಟಗಾರರಿಗೆ ಪದಕ ಸಿಕ್ತು. ಅದಾದ್ಮೇಲೆ ರನ್ನರ್ ಅಪ್ ಚೆಕ್ ಆದ್ರೂ ಕೊಡಿ ಅಂತ ಕೇಳಲಾಯ್ತು. ಹೀಗಾಗಿ ಆ ಚೆಕ್ ಕೊಟ್ರು. ಆದ್ರೆ ಈ ಚೆಕ್ ಇಸ್ಕೊಂಡ ಪಾಕ್ ತಂಡದ ನಾಯಕ ಸಲ್ಮಾನ್ ಅಲಿ ಅದನ್ನ ಅಲ್ಲೇ ಬಿಸಾಡಿ ಹೋಗಿದ್ದಾರೆ. ಚೆಕ್ ಕೊಟ್ಟವರ ಮುಂದೆಯೇ ಎಸ್ತು ಅವರಿಗೆ ಅವಮಾನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆ ರೀತಿ ಎಸ್ತು ವಿಚಿತ್ರ ವರ್ತನೆಯಲ್ಲಿ ನಕ್ಕಿದ್ದಾರೆ. ಇದು ಈಗ ಪಾಕಿಸ್ತಾನಕ್ಕೆ ಮತ್ತೆ ಬ್ಯಾಕ್ ಫೈರ್ ಆಗಿದೆ. ಹತಾಶೆ ಈ ಮಟ್ಟಕ್ಕೆ ತಲುಪಿದ್ಯಾ ಅಂತ ಟ್ರೋಲ್ ಮಾಡಲಾಗ್ತಿದೆ. ಇನ್ನು ಈ ಡ್ರಾಮಾ ಎಲ್ಲ ಮುಗಿದ್ಮೇಲೆ ಅಲ್ಲಿ ಮತ್ತೊಂದು ಕಾರ್ಯಕ್ರಮ ನಡೆದಿದೆ. ಪಿಸಿಬಿ ಪ್ರೆಸಿಡೆಂಟ್ ನಖ್ವಿ ಮುಖ ಮುಚ್ಕೊಂಡು ಹೋದ ಮೇಲೆ ಅದೇ ಸ್ಟೇಜ್ ಬಳಿಗೆ ಭಾರತ ತಂಡ ಬಂದಿದೆ. ಬಳಿಕ ಕಪ್ ಇಲ್ದೆ ಸೆಲೆಬ್ರೇಟ್ ಮಾಡಿದ್ದಾರೆ. ಥೇಟ್ ಈ ಹಿಂದೆ ರೋಹಿತ್ ಶರ್ಮಾ ಅವರು ಯಾವ ರೀತಿ ನಡ್ಕೊಂಡು ಕುಣ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ರೋ ಅದೇ ತರ ಸಂಭ್ರಮಿಸಿದ್ದಾರೆ. ಇನ್ನೊಂದ್ ಕಡೆ ಗೆದ್ದ ತಂಡಕ್ಕೆ ಸೇರ್ಬೇಕಿದ್ದ ಕಪ್ಪನ್ನ ಪಾಕಿಸ್ತಾನದ ನಖ್ವಿ ಎತ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಅದು ದುಬೈನಲ್ಲಿರೋ ಏಷ್ಯಾ ಕಪ್ ಆಫೀಸಲ್ಲಿದೆ ಅನ್ನೋ ಮಾಹಿತಿ ಬರ್ತಿದೆ. ಹೀಗಾಗಿ ಬಿಸಿಸಿಐ ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಇದಕ್ಕೆ ಪ್ರತಿಕ್ರಿಯಿಸಿದ್ದು, ನಾವು ಪಾಕ್ ನಾಯಕನಿಂದ ಟ್ರೋಫಿ ತಗೊಳ್ಳಲ್ಲ ಅಂತ ನಿರ್ಧಾರ ಮಾಡಿದ್ವಿ. ಹಾಗಂದ ಮಾತ್ರಕ್ಕೆ ಆ ಟ್ರೋಫಿಯನ್ನ ಪಾಕಿಸ್ತಾನದ ನಾಯಕನಿಗೆ ಕೊಟ್ಟು ಬಿಡ್ತೀವಿ ಅಂತಲ್ಲ. ಮೆಡಲ್, ಟ್ರೋಫಿ ಎಲ್ಲವನ್ನ ತಗೊಂಡು ಹೋಗಿದ್ದಾರೆ. ಇದು ದುರದೃಷ್ಟಕರ ಸಂಗತಿ. ಈಗ ನಾವು ಪಿಸಿಬಿಗೆ ಒಂದು ಮಾತು ಹೇಳ್ತೀವಿ, ಆದಷ್ಟು ಬೇಗ ನಮ್ಮ ಕಪ್ ಮತ್ತು ಟ್ರೋಫಿ ಭಾರತಕ್ಕೆ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನವೆಂಬರ್ನಲ್ಲಿ ನಡೆಯಲಿರೋ ಐಸಿಸಿ ಕಾನ್ಫರೆನ್ಸ್ ನಲ್ಲೂ ಇದರ ಬಗ್ಗೆ ಕಂಪ್ಲೇಂಟ್ ಮಾಡ್ತೀವಿ ಅಂದಿದ್ದಾರೆ.
ಇನ್ನು ಘಟನೆ ಬಗ್ಗೆ ಪಾಕ್ ತಂಡದ ನಾಯಕ ಸಲ್ಮಾನ್ ಅಲಿ ಅಗಾ ಪ್ರತಿಕ್ರಿಯೆ ಕೊಟ್ಟಿದ್ದು, ಅವರು ಅಧ್ಯಕ್ಷರು ಅವರಿಂದ ತಗೊಳ್ಳಿಲ್ಲ ಅಂದ್ರೆ ನಿಮಗೆ ಅದು ಹೇಗೆ ಸಿಗುತ್ತೆ ಅಂತ ವಿದೂಷಕನ ಹಾಗೆ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ತಾವು ಚೆಕ್ ಎಸೆದು ಹೋಗಿದ್ರಲ್ಲ, ಆ ಹಣವನ್ನ ಉಗ್ರರಿಗೆ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಉಗ್ರರಿಗೆ ಪಾಕಿಸ್ತಾನದ ಹಣ. ಹೌದು, ಈ ಬಗ್ಗೆ ಪಾಕಿಸ್ತಾನದ ಟೀಮ್ ಮತ್ತು ಕ್ರಿಕೆಟ್ ಮಂಡಳಿ ಇಬ್ರು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಂದ್ಯ ಮುಗಿದ ನಂತರ ಮಾತನಾಡಿರೋ ಪಾಕ್ ತಂಡದ ನಾಯಕ ಸಲ್ಮಾನ್ ಅಲಿ, ನಾವು ಈ ಮ್ಯಾಚ್ನಿಂದ ಬಂದ ಹಣವನ್ನ ಭಾರತದ ದಾಳಿಯಲ್ಲಿ ಮೃತಪಟ್ಟ ಜನರಿಗೆ ಕೊಡ್ತೀವಿ ಅಂದಿದ್ದಾರೆ. ಈತ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದೆ. ಅದರಲ್ಲಿ ಪಾಕಿಸ್ತಾನ ಕ್ರಿಕೆಟ್ ತಂಡ ತನ್ನ ಏಷ್ಯಾ ಕಪ್ ಫೀಸ್ ಅನ್ನ ಮೇ 7ರ ದಾಳಿಯಲ್ಲಿ ಹುತಾತ್ಮರಾದ ಮುಗ್ಧ ಜನರಿಗೆ ಕೊಡುತ್ತೆ. ಇದರಲ್ಲಿ ಮಕ್ಕಳು ಸೇರಿ ಅನೇಕರು ಸಾವನ್ನಪ್ಪಿದ್ರು. ನಮ್ಮ ಸಂತಾಪ ಮತ್ತು ಪ್ರಾರ್ಥನೆಗಳು ಅವರ ಕುಟುಂಬದ ಜೊತೆಗೆ ಇವೆ ಅಂತ ಬರ್ಕೊಂಡಿದೆ. ಈ ಮೂಲಕ ಪಾಕಿಸ್ತಾನದ ಕ್ರಿಕೆಟ್ ತಂಡ ಉಗ್ರರಿಗೆ ಫಂಡಿಂಗ್ ಮಾಡೋ ಹೊಸ ಸಂಸ್ಥೆಯಾಗಿ ಎಮರ್ಜ್ ಆಗಿದೆ. ಯಾಕಂದ್ರೆ ಈಗಾಗಲೇ ಲಷ್ಕರ್ ಮತ್ತು ಜೈಷ್ ಉಗ್ರರೇ ಭಾರತದ ದಾಳಿಯಲ್ಲಿ ಉಗ್ರರು ಸಾವನ್ನಪ್ಪಿದ್ದಾರೆ ಅಂತ ಒಪ್ಕೊಂಡಿದ್ರು. ಈ ಎರಡೂ ಸಂಘಟನೆಗಳನ್ನ ಜಗತ್ತು ಉಗ್ರ ಸಂಘಟನೆ ಅಂತ ಗುರುತಿಸುತ್ತೆ. ಮಸೂದ್ ಅಜರ್ನ ಕುಟುಂಬಸ್ಥರು ಸಾವನ್ನಪ್ಪಿದ್ರು ಅಂತ ಉಗ್ರ ಕಮಾಂಡರ್ಗಳು ಹೇಳಿದ್ರು. ಈಗ ಅದೇ ಮೇ 7ರ ದಾಳಿಯಲ್ಲಿ ಪ್ರಾಣ ಬಿಟ್ಟವರಿಗೆ ಕೊಡ್ತೀವಿ ಅಂತ ಹೇಳೋ ಮೂಲಕ ಉಗ್ರರಿಗೆ ನೇರವಾಗಿ ಪಾಕ್ ತಂಡ ಸಪೋರ್ಟ್ ಮಾಡಿದೆ. ಅಂದಹಾಗೆ ಏಷ್ಯಾ ಕಪ್ನಲ್ಲಿ ರನ್ನರ್ ಅಪ್ ಆದವರಿಗೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಸುಮಾರು 1.3 ಕೋಟಿ ರೂಪಾಯಿ ಸಿಗಲಿದೆ. ಇನ್ನು ಈ ಘಟನೆ ಬಗ್ಗೆ ಟೀಂ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಮಾತನಾಡಿದ್ದಾರೆ. ಈ ಹಿಂದೆ ಯಾವತ್ತೂ ಈ ತರ ಆಗಿರಲಿಲ್ಲ, ಆದ್ರೆ ನನ್ನ ಟ್ರೋಫಿ ಬೇರೆಯದ್ದೇ ಇದೆ. ನೀವು ಟ್ರೋಫಿ ಬಗ್ಗೆ ಕೇಳ್ತೀರಾ ಅಂದ್ರೆ ನನ್ನ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಕೂಡ ಟ್ರೋಫಿಗಳಿವೆ. ನನ್ನ 14 ಜನರ ತಂಡ ಮತ್ತು ನನ್ನ ಬೆಂಬಲಕ್ಕೆ ನಿಂತ ಸ್ಟಾಫ್ಗಳೇ ನನ್ನ ರಿಯಲ್ ಟ್ರೋಫಿಗಳು ಅಂದಿದ್ದಾರೆ. ಪಾಕಿಸ್ತಾನದ ಜೊತೆಗಿನ 3 ಮ್ಯಾಚ್ಗಳು ಸೇರಿ ಏಷ್ಯಾ ಕಪ್ನ 7 ಮ್ಯಾಚ್ಗಳಲ್ಲಿ ಅವರು ಅದ್ಭುತವಾಗಿ ಆಟ ಆಡಿದ್ದಾರೆ ಅಂತ ಸೂರ್ಯಕುಮಾರ್ ಯಾದವ್ ಹೇಳಿದ್ರು. ಜೊತೆಗೆ ಚಾಂಪಿಯನ್ ತಂಡಕ್ಕೆ ಟ್ರೋಫಿ ನಿರಾಕರಿಸೋ ಪ್ರವೃತ್ತಿಯನ್ನ ನಾನು ಕ್ರಿಕೆಟ್ ಫಾಲೋ ಮಾಡ್ತಿರೋ ದಿನದಿಂದ ನೋಡಿರಲಿಲ್ಲ. ಆ ಟ್ರೋಫಿ ಕೂಡ ಸುಲಭವಾಗಿ ಬಂದಿದ್ದಲ್ಲ, ಸಾಕಷ್ಟು ಎಫರ್ಟ್ ಹಾಕಲಾಗಿದೆ. ಇದಕ್ಕಿಂತ ಹೆಚ್ಚು ನಾನೇನು ಹೇಳಲ್ಲ ಅಂದಿದ್ದಾರೆ. ಇನ್ನು ಏಷ್ಯಾ ಕಪ್ ಫೈನಲ್ನಲ್ಲಿ ವಿನ್ ಆಗ್ತಿದ್ದಂತೆ ಸೂರ್ಯಕುಮಾರ್ ಯಾದವ್ ಟ್ವೀಟ್ ಕೂಡ ಮಾಡಿದ್ದಾರೆ. ಆಟ ಮುಗ್ದ ನಂತರ ಚಾಂಪಿಯನ್ಗಳು ಮಾತ್ರ ನೆನಪಲ್ಲಿ ಉಳಿತಾರೆ, ಟ್ರೋಫಿಯ ಚಿತ್ರವಲ್ಲ ಅಂದಿದ್ದಾರೆ. ಜೊತೆಗೆ ಈ ಟೂರ್ನಮೆಂಟ್ನ ಮ್ಯಾಚ್ ಫೀಸ್ ಅನ್ನ ನಾನು ನಮ್ಮ ಸಶಸ್ತ್ರ ಪಡೆಗಳ ಬೆಂಬಲಕ್ಕೆ ಮತ್ತು ಪಹಲ್ಗಾಮ್ ಉಗ್ರ ದಾಳಿಯ ಸಂತ್ರಸ್ತರಿಗೆ ಡೊನೇಟ್ ಮಾಡಲು ನಿರ್ಧರಿಸಿದ್ದೇನೆ. ನಿಮ್ಮೊಂದಿಗೆ ನಾನು ಸದಾ ನಿಲ್ತೇನೆ ಅಂದಿದ್ದಾರೆ. ಇತ್ತ ಬಿಸಿಸಿಐ ಕೂಡ ಟ್ವೀಟ್ ಮಾಡಿದೆ. 3 ಬ್ಲೋಸ್ 0 ರೆಸ್ಪಾನ್ಸ್, ಏಷ್ಯಾ ಕಪ್ ಚಾಂಪಿಯನ್ಸ್, ಮೆಸೇಜ್ ಡೆಲಿವರ್ಡ್ ಅಂತ ಟ್ವೀಟ್ ಹಾಕಿದೆ. ಇನ್ನು ಕ್ರಿಕೆಟಿಗರ ವೇಷ ತೊಟ್ಟು ಉಗ್ರರಂತೆ ವರ್ತಿಸಿದ ಪಾಕ್ ಆಟಗಾರರು ಭಾರತದ ರಾಷ್ಟ್ರಗೀತೆಗೆ ಕೂಡ ಅಗೌರವ ತೋರಿಸಿರೋದು ಕೂಡ ಕಂಡುಬಂದಿದೆ. ಭಾರತದ ರಾಷ್ಟ್ರಗೀತೆ ಪ್ರಸಾರ ಮಾಡಿದ ನಂತರ ಶಾಹೀನ್ ಅಫ್ರಿದಿ ಮತ್ತು ಹ್ಯಾರಿಸ್ ರೌಫ್ ಮಾತನಾಡ್ತಾ ನಿಂತಿರೋದು ರೆಕಾರ್ಡ್ ಆಗಿದೆ. ಇನ್ನು ಪಾಕ್ನ ಮಾಜಿ ಕ್ರಿಕೆಟಿಗ ಶೋಯಿಬ್ ಅಖ್ತರ್ ಪಾಕ್ ಟೀಮ್ ಮ್ಯಾನೇಜ್ಮೆಂಟ್ಗೆ ಮತ್ತು ಪಾಕ್ ತಂಡದ ನಾಯಕ ಸಲ್ಮಾನ್ ಆಘಾಗೆ ಬೆಂಡೆತ್ತಿದ್ದಾರೆ. ಮೈಕ್ ಹಸನ್ ಅವರದ್ದು ಸೆನ್ಸ್ಲೆಸ್ ಕೋಚಿಂಗ್, ಇವರು ಕೊಟ್ಟಿದ್ದ ಕೋಚಿಂಗ್ಗೆ ಅರ್ಥನೇ ಇಲ್ಲ, ಹಸನ್ ನವಾಜ್ರನ್ನ ತಗೋಬೇಕಿತ್ತು ಅಂದಿದ್ದಾರೆ. ಇತ್ತ ಸಲ್ಮಾನ್ ಅಘಾರ ಕ್ಯಾಪ್ಟನ್ಸಿ ಬಗ್ಗೆ ಕೂಡ ಟೀಕೆ ಮಾಡಿದ್ದಾರೆ. ಅಘಾ ಮ್ಯಾಚ್ನಲ್ಲಿ ಬಹಳ ಮಿಸ್ಟೇಕ್ ಮಾಡಿದ್ರು ಅಂದಿದ್ದಾರೆ. ಅಲ್ಲದೆ ರೌಫ್ಗೆ ಮಾಜಿ ಪಾಕ್ ಕ್ರಿಕೆಟಿಗ ವಾಸಿಂ ಅಕ್ರಮ್ ರನ್ ಮಷೀನ್ ಅಂತ ಛೀಮಾರಿ ಹಾಕಿದ್ದಾರೆ. ಭಾರತಕ್ಕೆ ರನ್ ಕೊಡೋ ಯಂತ್ರ ಅಂತ ಟೀಕೆ ಮಾಡಿದ್ದಾರೆ. ಇನ್ನು ಸೋತ ಪಾಕ್ ಕ್ರಿಕೆಟ್ ಅಭಿಮಾನಿಗಳ ಆಕ್ರಂದನ ಸೋಷಿಯಲ್ ಮೀಡಿಯಾದಲ್ಲಿ ಮುಗಿಲು ಮುಟ್ಟಿದೆ. ಒಬ್ಬ ಪಾಕ್ ಅಭಿಮಾನಿಯಂತೂ ಇಡೀ ಪಾಕಿಸ್ತಾನವೇ ಭಾರತದ ವಿರುದ್ಧ ಆಡೋಕೆ ಹೋದ್ರೂ ನಾವು ಗೆಲ್ಲೋಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಾವು ಆ ಸ್ಥಿತಿಯಲ್ಲೇ ಇಲ್ಲ ಅಂತ ಅತ್ತು ಬಿಟ್ಟಿದ್ದಾರೆ. ಇನ್ನು ಬೂಮ್ರಾರ ಫೈಟರ್ ಜೆಟ್ ಸೆಲೆಬ್ರೇಷನ್ಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಟ್ವೀಟ್ ಮಾಡಿದ್ದಾರೆ. ಪಾಕಿಸ್ತಾನ ಈ ಶಿಕ್ಷೆಗೆ ಅರ್ಹವಾಗಿದೆ ಅಂದಿದ್ದಾರೆ. ಇನ್ನು ಏಷ್ಯಾ ಕಪ್ನಲ್ಲಿ ಗೆದ್ದು ಬೀಗಿದ ಟೀಂ ಇಂಡಿಯಾಗೆ ಬಿಸಿಸಿಐ ಪ್ರೈಸ್ ಮನಿ ಅನೌನ್ಸ್ ಮಾಡಿದೆ. ಟೀಂ ಇಂಡಿಯಾ ಮತ್ತು ಸಪೋರ್ಟ್ ಸ್ಟಾಫ್ಗೆ 21 ಕೋಟಿ ರೂಪಾಯಿ ಬಹುಮಾನ ಘೋಷಿಸಿದೆ. ಇನ್ನು ಎಂದಿನಂತೆ ಸೋಷಿಯಲ್ ಮೀಡಿಯಾದಲ್ಲಿ ತರಹೇವಾರಿ ಟ್ರೋಲ್ಗಳು ಮುಂದುವರೆದಿದೆ. ಪಾಕಿಸ್ತಾನದ ಸೋಲನ್ನ ಅಣಕಿಸಿರೋ ಭಾರತೀಯರು ಇದು ದುರಹಂಕಾರಕ್ಕೆ ಸಿಗೋ ಪ್ರತಿಫಲ ಅಂದಿದ್ದಾರೆ. ಅಲ್ಲದೆ ಆಪರೇಷನ್ ಸಿಂಧೂರ್ನಲ್ಲಿ ಬರೀ 33 ನಿಮಿಷಕ್ಕೆ 9 ಏರ್ಬೇಸ್ಗಳು ಹೋದ್ವು. ಈಗ 33 ರನ್ಗೆ 9 ವಿಕೆಟ್ ಹೋಗಿವೆ ಅಂತ ಟ್ರೋಲ್ ಮಾಡಿದ್ದಾರೆ. ಹಾಗೆ ಬೂಮ್ರಾ ಹಾಕಿದ ಬಾಲ್ ಅನ್ನ ಬ್ರಹ್ಮೋಸ್ಗೆ ಹೋಲಿಸಿ ಪಾಕಿಸ್ತಾನದ ನೂರ್ ಖಾನ್ ಏರ್ಬೇಸ್ ಧ್ವಂಸ ಆಯಿತು ಅಂತ ಟ್ರೋಲ್ ಮಾಡಲಾಗಿದೆ. ಮೊಹಮ್ಮದ್ ನಕ್ವಿ ಕಪ್ ಎತ್ಕೊಂಡು ಹೋಗಿ ಅವರ ದೇಶಕ್ಕೆ ತೋರಿಸಿ ನಾವೇ ಗೆದ್ವಿ ಅಂತ ಹೇಳೋಕು ಹಿಂಜರಿಯಲ್ಲ ಅನ್ನೋ ಪೋಸ್ಟ್ಗಳು ಹರಿದಾಡ್ತಿವೆ. ಒಟ್ಟಾರೆಯಾಗಿ ಭಾರತ ಪಾಕಿಸ್ತಾನದ ಏಷ್ಯಾ ಕಪ್ ಮ್ಯಾಚ್ ಮೈದಾನದ ಹೊರಗೂ ಕಿಚ್ಚಿ ಹೊತ್ತಿದ್ದು, ಮುಂದಿನ ದಿನಗಳಲ್ಲಿ ಇದು ಇನ್ಯಾವ ಸ್ವರೂಪಕ್ಕೆ ತಿರುಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ.